ಎಲ್ಲರ ಪಾಪ ನಿಮ್ಮ ಮೇಷ್ಟ್ರು ಕಾಮ್ತಿಲ್ಲಿಂದನು ಹಾ ಬರೇ ಹುಡುಗರೆ ಅತ್ಲಿಂದ ಇತ್ಲಿಂದ ಓಡಾಡ್ತಾ ಇದ್ದಾವೆ. ನಿಮ್ಮ ಮೇಷ್ಟ್ರು ಬಂದವ್ರ ಬಂದಿಲ್ವೋ? ಅಜಯ್, ಮೇಷ್ಟ್ರು ಬಂದವ್ರೆ, ಸ್ಟಾಫ್ ರೂಮ್ನಾಗ ಇರ್ತಾರೆ. ಅಜಯ್ ಇವಾಗಲೇ ಹೇಳ್ತೀನಿ ನೋಡು, ಮೇಷ್ಟ್ರು ತೆಗೆ ಏನು ಹೇಳಕ್ ಹೋಗ್ಬೇಡ ನೀನು. ನಮ್ಮ ಹುಡುಗ ಹಂಗೆ ಹಿಂಗೆ ತರಲೆ ಮಾಡ್ತಾನೆ, ಜಾಸ್ತಿ ಓದ್ಕಮಲ್ಲ ಬರ್ಕಮಲ್ಲ, ಟಿವಿ ನೋಡ್ತಾನೆ ಅಂತಾನ. ಗಿಳಿಯ ಟೂರ್ ಹೋಗೋದ್ರ ಬಗ್ಗೆ ಮಾತ್ರ ಮಾತಾಡ್ಬೇಕು, ಸರಿನಾ? ತಿರ್ಗಾ ಆಮೇಲೆ ನಿನ್ ಮೇಷ್ಟ್ರದ ಚಾಡಿ ಗಿಡಿ ಹೇಳಿ ಕಣಜಯ್. ಅಜಯ್ ಒಯ್ತಾರ ಕಣಜಿ ನೀನು ಆ ಕಡೆ ಹೋದ್ಮೇಲೆ. ಅದಕ್ಕೆ ಏನು ಹೇಳಕ್ ಹೋಗ್ಬೇಡ ಮೇಷ್ಟ್ರಿಗೆ. ಬರೀ ಟೂರ್ ಎಲ್ಲಿ ಕರ್ಕೊಂಡು ಹೋಗ್ತೀರಾ, ಎಷ್ಟು ದುಡ್ಡು ಅಂತ ಅಷ್ಟೇ ಕೇಳು, ಸರಿನಾ? ಇದಕ್ ಮಾತ್ರ ಮನಗಾರ. ಮಂತಾಗ ಮಾತ್ರ ಹುಲಿ ಆಗಿರ್ತಾನೆ, ಸ್ಕೂಲ್ ತಕ್ ಬತ್ತಾನೆ ಇಲಿ ಆಗ್ತಾನೆ. ಏನನ ಒಂದ್ ಇಟ್ ಬದುಕ್ ಮಾಡ್ಕೊಂಡ್ ಕೊಡಲ್ಲ ಅಂತ ಅಂದ್ರೆ ಹಂಗೆ ತಕದಿಮ್ ಅಂತ ಕುಣಿದ್ ಬಿಡ್ತೀಯ. ಇಲ್ಲಿ ನೋಡಿರೆ ಹಂಗೆ ಹೇಳ್ಬಡ್ಕಣಜ್ಜಿ ಹಿಂಗೆ ಹೇಳ್ಬಡ್ಕಣಜ್ಜಿ ಅಂತ ಹೇಳ್ತೀಯ. ಅಲ್ಲ ನೀನೊಂಥರನ ಬುಡ್ಬುಡಿಕೆ ಅಂತಾನು. ಅಜಿ ಬಿಡಜಿ, ಅದನ್ನೆಲ್ಲ ಯಾಕೆ ಹೇಳ್ಚ? ಇವಾಗ ಮೇಷ್ಟ್ರು ಇವಾಗ ಬರ್ತಾರೆ, ಅವ್ರ ತಗೆ ಟೂರ್ ಎಲ್ಲಿಗೆ ಅಂತ ಕೇಳು, ದುಡ್ಡು ಎಷ್ಟು ಅಂತ ಕೇಳು, ಅಷ್ಟೇನಾ. ಏನು ಮಾತಾಡಕ್ ಹೋಗ್ಬೇಡ ಕಣಜಿ, ಪ್ಲೀಸ್ ಕಣಜಿ. ನಾನೇನು ಓದ್ಕಂಬಂಗೇನಿರಲ್ವಲ್ಲ, ಚಂದಕ್ಕೆ ಓದ್ತೀನಿ. ಕಣಜಿ ಆಗಲ್ಲ. ಆಲೆ ಪುಟ್ರಂಗಜ್ಜಿನ ಮುಂಚೆ ಇಬ್ರು ಬಂದವ್ರು ಸ್ಕೂಲ್ ತಕ್ಕೆ. ಪುಟ್ರಂಗಜ್ಜಿ ಯಾವಾಗ ಬಂದೆ ಸ್ಕೂಲ್ ತಕ್ಕೆ? ಅಲ್ಲ ನಾನು ಸ್ಕೂಲ್ ತಕ್ಕ ಹೋಗ್ತೀನಿ ಅಂದಿದ್ರೆ ನಿನ್ ಜೊತೆಗೆ ಬರ್ತಿದ್ದೆ ತಾನೆ. ನಾನು ಕೇಳ್ದಂಗೆ ಹಂಗೆ ಬೈಜೆ ನೋಡು. ಅಜಯ್ ಆಗಲೇ ಅಮ್ಮಣ್ಣಿ ಸವಿತಮ್ಮ ನೀನು ಬಂದೆ ಸ್ಕೂಲ್ ತಕ್ಕೆ. ಎಲೆ ಈ ಹುಡುಗ ನಮ್ಮ ಹುಡುಗಿದ್ದಿದ್ದು ಜೀವಕ್ಕೆ ಚೀರಿಗೆ ಹರಿದು ಬಿಡ್ತು. ಅಜ್ಜಿ ನೀ ಸ್ಕೂಲ್ ತಕ್ ಬರ್ಬೇಕಣಜ್ಜಿ, ಇವತ್ತು ನೀ ಸ್ಕೂಲ್ ತಕ್ ಬಂದು ಮೇಷ್ಟ್ರು ತಗ ಮಾತಾಡ್ಬೇಕು ಅಂತಾರ. ಏನ್ ಜೀವಕ್ಕೆ ಜೀರಿಗೆ ಅರ್ಧ ಹಾಳಾಗಿ ಹೋದ್ರೋಗ್ಲಿ ಅಂತ ಬಂದೆ. ಅದೇ ಕಣೆ ಅಮ್ಮಯ್ಯ, ಅದು ಯಾತ ಟೂರ್ ಬೇರೆ ಹಾಕ್ಯವ್ರಂತಲ್ಲ ಸ್ಕೂಲಾಗೆ, ಅದಕ್ಕೆ ಎಲ್ಗೆ ಹೋಗೋದು ಎಷ್ಟು ದುಡ್ಡು ಅಂತಾನೆ ಕೇಳಕ್ ಕಳ್ಸಿದ್ರು. ನಾನು ಕಾಡಿ ಬೇಡಿ ಇವ್ರ ಅಮ್ಮ ಎಲ್ಗೂ ಕಳ್ಸೋಳ ಅಂದ್ಲು. ಬೇಡ್ಕಣತ್ತೆ ಸುಮ್ಕಿರತ್ತೆ, ಇವ್ನು ನಸ್ತಿಟ್ಕೆ ನನ್ನ ಮಗ ಕಳಿಸಿರಿ ಆತನ ಏನೋ ಹೆಚ್ಚು ಕಮ್ಮಿ ಮಾಡ್ಕೊಂಬಂದು ನಾ ಬೇಡ, ಹೋಗೋದು ಬೇಡ, ಯಾತು ಬೇಡ, ದೊಡ್ಡನಾದ್ಮೇಲೆ ಟೂರ್ ಹೋಗ್ತಾನೆ ಅಂತಾನ ಸುಮ್ಮನಾಗಿದ್ಲಾಲೆ ಇವ್ರ ಅಮ್ಮಯ್ಯ. ನಂಟಕ್ ಬಂದು ಏನು ಗೋಳಾಡಿಬಿಟ್ಟ ಈ ಹುಡುಗ. ಇಲ್ಲ ಕಣಜ್ಜಿ ನಾನು ಹೋಗ್ಲೇಬೇಕು, ಇಲ್ಲಾಂದ್ರೆ ನಾನು ಸ್ಕೂಲ್ ಬಿಡ್ತೀನಿ, ಹಿಂಗೆ ಅಂತ ಅಂದ. ನಾನು ಎಷ್ಟೇ ಹೋದ್ರು ಹೋಗ್ಲಿ ಅಂತಾನ. ಅವ್ರ ಅಮ್ಮ ಅವ್ರ ಅಪ್ಪ ಒಪ್ಸಿದ್ದೀನಿ ಇವಾಗ ಟೂರ್ಗೆ ಹೋಗಾಕಿ. ಅದಕ್ಕೆ ಈ ಮೇಷ್ಟ್ರು ತಕ್ ಬಂದು ಅದೇ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀರಾ, ದುಡ್ಡು ಎಷ್ಟು ಹೊಂದಿಸ್ಕೋಬೇಕಲ್ಲ ದುಡ್ಡು, ಅದಕ್ಕೆ ಎಷ್ಟು ದುಡ್ಡು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಎಲೆ ನಮ್ಮ ಹುಡುಗನ ಹಂಗೆ ಕಣ್ಪುಟ್ರಂಗಜ್ಜಿ. ಇವನು ನಮ್ಮ ಪ್ರದೀಪ್ ಇದ್ನಲ್ಲ, ಯಮ್ಮ ಮಂಜನು ಟ್ರಿಪ್ ಹೋಗ್ತಾನೆ, ನಾನು ಹೋಗ್ಬೇಕು, ನನ್ನ ಟ್ರಿಪ್ ಕಳ್ಸು ಅಪ್ಪ ಈಗ ಹೇಳು ಅಂತಾನೆ. ಬಲಂತ ಮಾಡ್ದ, ಎಷ್ಟೇ ಹೋದ್ರು ಹೋಗಿ ಬರ್ಲಿ ಅಂತಾನ ಕಳಿಸ್ತಿದ್ದೀನಮ್ಮ. ನಾನು ಬಿಡಜ್ಜಿ ಅತ್ತ, ನಾವಂತೂ ಏನು ನೋಡ್ಲಿಲ್ಲ, ಹುಡುಗರನ್ನ ನೋಡ್ಲಿ. ಅದಕ್ಕೆ ದುಡ್ಡು ಪಡ್ಡು ಎಷ್ಟು ಹಾಕೈತೆ, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀರ ಅಂತ ನಾನು ಕೇಳೋಣ ಅಂತಾನೆ ಬಂದೆ. ನೋಡಿ ಅಮ್ಮಯ್ಯ, ಯಾರು ಹುಡುಗರು ಅಪ್ಪ ಅಮ್ಮಯ್ಯಗಳು ಬಂದಿಲ್ಲ, ನಾನು ನೀನು ಇಬ್ಬರೇ ಬಂದಿರೋದು. ಈ ನನ್ನ ಮಕ್ಳು ಇಬ್ರು ಸರಿಯಾಗಿ ಮಾತಾಡ್ಕೊಂಡವ್ರ ಕಣಮ್ಮ ಸವಿತಮ್ಮ. ಇವನು ಜೊತೆಗಾರಲ್ವೇ, ನಮ್ಮನು ನಿಮ್ಮನು ಇಬ್ರು ಸೇರ್ಕೊಂಡು ಮಾತಾಡ್ಕೊಂಡು ನಮ್ಮನ್ನು ಕರ್ಕೊಂಬಂದೇವ್ರಿ. ಇವ್ರೇನು ಅಸಾಧ್ಯದಾರಲ್ಲ ಇವರು. ಒಂದೀಟ್ ಲೂಸ್ ಕೊಟ್ಬಿಟ್ರೆ ನಮ್ಮೂರ್ನೇನ ಅಳಗೊಳ್ಳೆ ಮಾರ್ಬಿಡ್ತಾರೆ ಅಂತ ನನ್ನ ಮಕ್ಕಳು. ನಮ್ಮನು ಅಂತ ಸಸೂರ್ನೆ, ನಿಮ್ಮನು ಅಂತ ಸಸೂರ್ನೇನ. ಯಾಕೆ ಪುಟ್ರಂಗಜ್ಜಿ ಹಂಗಂತ ನಮ್ಮನ್ನ? ನಾವೇನು ಮಾಡಿದೀವಿ ಅಂತದ್ನ? ಟೂರ್ ಹೋಗೋದು ತಪ್ಪ, ಮೇಷ್ಟ್ರು ನಿಮ್ಮನ್ನ ಕರ್ಕೊಂಬಂದಿದ್ದು ತಪ್ಪ? ಈ ಒಜ್ಜಿ ಹಂಗೆ ಮಾತಾಡ್ತೈತೆ ನೋಡು. ನೋಡ್ತೇನೆ ಅಮ್ಮಣ್ಣಿ, ನಿಮ್ಮ ಹುಡುಗ ಮಾತಾಡ ಮಾತಾ? ಅಲ್ಲ ದೊಡ್ಡನಾಗ್ಬಿಟ್ಟಿದ್ದೆ ಕಣ ನೀನು. ನನ್ನ ಮಗನೇ ಪ್ರದೀಪ, ತಿಕ್ಕ ಮುಚ್ಕೊಂಡು ನಿಂತ್ಕೊಂಬಕ್ಕೆ ಏನಲ್ಲ ತಾಂಬ್ತೆ ನೀನು. ಈಗ ನನಗೆ ರೇಗಿಸ್ಬಿಟ್ರೆ ಮೆಟ್ಗಿಟ್ಟು ತಾನು ಒಯ್ದು ಬಿಡ್ತೀನಿ ಅಷ್ಟೇನಾ. ನಿನ್ನ ಹೆಂಗ ಟೂರ್ ಕಳ್ಸಕ್ಕೆ ಒಪ್ಕೊಂಡವ್ರು ಕಣು. ನಾವು ಹಿಂಗೆ ತರಲೆಗಿರ್ಲೆ ಮಾಡ್ಕೊಂಡು ಕೂಕೊಂಡ್ರೆ ಟೂರು ಬೇಡ ಏನು ಬೇಡ, ಸುಮ್ಮ ಮಂತಕ್ಕೆ ಬಿದ್ದಿರಿ ಅಂತಾರೆ. ನಿನ್ನ ಸುಮ್ಮನಿರಲಿ. ಈಗ ಮೇಷ್ಟ್ರು ಬೇರೆ ಬರ್ತಾರೆ, ಮೇಷ್ಟ್ರು ತಾಗ ಮಾತಾಡ್ತಾರೆ, ಎಲ್ಲ ಪೈನಲ್ಲ ಆಗ್ತದೆ. ಸುಮ್ಕಿರೋ ಇವತ್ತು ಹೆಂಗ ಟೂರ್ ಹೋಗಂತ ಸುಮ್ಕಿರಲ್ಲ. ಮತ್ ನೋಡವ ನಿಮ್ಮ ಅಜ್ಜಿ ಅಂತಂತ ಮಾತು ಬೈತಿತ್ತು ಬಾಯಿಗೆ ಬಂದಂಗೆ. ಆ ಅಜ್ಜಿ ಮಾತು ಕೇಳಿಸ್ಕೊಂಡು ಸುಮ್ಮನಿರಣ? ನನ್ನ ಮಗನೇ, ನಮ್ಮ ಕೆಲಸ ಆಗ್ಬೇಕಾಗಿರೋದು ಇವಾಗ. ಅವ್ರೇನು ದೊಡ್ಡವ್ರು ಏನು ಬೈದ್ರು ಬೈಸ್ಕೋಬೇಕು, ಸುಮ್ಮನಿರಲ್ಲ ಅಲ್ವಲ್ಲ. ನೀನೊಂದು ಸಣ್ಣ ಒಂದೇ ಒಂದು ಪದ ಬೈಸ್ಕೊಂಡಿರೋದಕ್ಕೆ ಹಿಂಗೆ ಆಡ್ತಿದ್ಯಲ್ಲ. ನಾನು ಹುಟ್ಟದಾಗಿಂದು ಬೈಸ್ಕೊಂತಾನೆ ಇದ್ದೀನಿ.
ನಾನು ಸುಮ್ಮನಿಲ್ವೇ? ಅಯ್ಯ ನೀನು ಸುಮ್ಮನಿರಲ್ಲೇ. ಹ್ಞೂ ಸರಿ ಬಿಡಾತು. ಲವ್ ಮಂಜ, ಮೇಷ್ಟ್ರು ಬಂದ್ರು ಕಣಲ್ಲ, ಮೇಷ್ಟ್ರು ಬಂದ್ರು ಕಣು. ಅಜ್ಜಿ ಮೇಷ್ಟ್ರು ಬರ್ತಾ ಇದಾರೆ, ಮಾತಾಡಜ್ಜಿ. ಬರ್ಲಿ ಸಾ ಬರ್ರಿ ಸಾ, ಇತ್ತ ಇಲ್ಲಂದ್ರೆ ಒಟ್ಟು ಬರ್ರಿ ಸಾ. ನಮಸ್ಕಾರ ಸಾ. ಇದೇನೋ ಮಂಜುನಾಥ, ಪ್ರದೀಪ, ನಿಮ್ಮ ಅಜ್ಜಿನೋ ಅಮ್ಮನೋ ಕರ್ಕೊಂಬಂದಿದ್ದೀರಾ ಸ್ಕೂಲ್ ಹತ್ರನ? ಏನು ಸಮಾಚಾರ? ಏನು ಪುಟ್ಟರಂಗಜ್ಜಿ ಅವರೇ, ಚೆನ್ನಾಗಿದ್ದೀರಾ? ಏನು ಸ್ಕೂಲ್ ಕಡೆ ಬರೋದು ಅಪರೂಪ ಆಗ್ಬಿಟ್ರಿ? ಅಪರೂಪಕ್ಕೆ ಸ್ಕೂಲ್ ಕಡೆ ಬಂದ್ರಿ, ಏನು ಸಮಾಚಾರ? ನಮಸ್ಕಾರ ಸಾ. ಯಾವ ಅಪರೂಪ ಅಂದರೆ ಬದುಕು ಬಾಳು ಜಾಸ್ತಿ ಮಂತಾಗೆ ಎಲ್ಗೂ ಹೋಗೋಕ್ಕಾಗಲ್ಲ. ಇನ್ನೊಂದು ನನಗೂ ವಯಸ್ಸಾತು ಸಾ. ಆ ಮೊದಲಾಗಿದ್ರೆ ಹತ್ತು ಇತ್ತು ಓಡಾಡ್ತಿದ್ದೆ. ಇವಾಗ ಈ ಪಣಕಾಲು ಎಲ್ಗೂ ಹೋಗೋಕ್ಕಾಗಲ್ಲ, ಮೊಣಕಾಲನ್ನ ಎತ್ಕೊಂತವೆ. ಅದಕ್ಕೇನ ಎಲ್ಗೂ ಹೋಗಲ್ಲ ಸಾ. ಓ ಹೌದು, ವಯಸ್ಸಾದ್ಮೇಲೆ ವಯೋಸಹಜ ಕಾಯಿಲೆಗಳು ಬರ್ತಿರ್ತಾವೆ ಕಣಜ್ಜಿ ಅಲ್ವಾ? ಏನಂದರೆ ಸ್ವಲ್ಪ ಮೊಣಕಾಲಿಗೆ ನೋವು ಮಾಡ್ಕೊಳ್ಳೋದಂಥ ಕೆಲಸ ಮಾಡ್ಬೇಕಷ್ಟೇನ. ಬೊಗ್ಗೋದು ಎದ್ದೊಳೋದು ಜಾಸ್ತಿ ಮಾಡೋಕ್ಕೆ ಹೋಗ್ಬಾರ್ದು. ಎಲ್ಲಾದರೂ ಚೇರ್ ಮೇಲೆ ಕೂತ್ಕೊಂಡು ಊಟ ಮಾಡಬೇಕು. ಹಳ್ಳಿ ಜನಕ್ಕೆ ಅವೆಲ್ಲ ಕಷ್ಟನೇ, ಏನು ಮಾಡೋಕ್ಕಾಗಲ್ಲ. ನಮ್ಮ ಸೇಫ್ಟಿಲಿ ನಾವು ಇರಬೇಕಲ್ವಾ? ಇರಲಿ ಬಿಡಿ. ಏನಜ್ಜಿ ಸಮಾಚಾರ ಬಂದಿದ್ದು ಸ್ಕೂಲ್ ಕಡೆ? ಅದೇ ಸಾ, ಹುಡುಗರ್ನು ಕರ್ಕೊಂಡು ಟೂರ್ ಹೋಗ್ತೀವಿ ಅಂತ ಹೇಳಿ ಕಳಿಸಿದ್ರಂತೆ. ನಮ್ಮ ಹುಡುಗ ಬಂದು ಮಂತಾಗೆ ಅಜ್ಜಿ ಹಿಂಗಾದ್ರಿಂಗೆ ಸ್ಕೂಲಾಗೆ ಟೂರ್ ಹಾಕ್ಯವ್ರೆ, ನಾನು ಹೋಗ್ಬೇಕು ಅಂತ ಅಂದ. ನಾನು ಅಲ್ಗೂ ನಮ್ಮ ಸೊಸೆನೂ ನನ್ನ ಮಗನ್ನು ಒಪ್ಪಿಸಿ ಟೂರಿಗೆ ಕಳ್ಸೋಕ್ಕೆ ರೆಡಿ ಮಾಡಿದ್ದೀನಿ. ಅದೇ ಸರ್, ನೀವು ಎಲ್ಲಿಗೆ ಎತ್ತ ಅಂತ ಇನ್ನೂ ಹೇಳಿಲ್ವಂತೆ, ಮೀಟಿಂಗ್ ಮಾಡಿ ಹೇಳ್ತೀವಿ ಅಂತ ಹೇಳಿದ್ರಂತೆ. ನಾನು ಅದನ್ನು ಕೇಳ್ಕೊಂಡು ದುಡ್ಡು ಕಾಸು ಯೋಟಾಕೈತೆ ಖರ್ಚಿಗೆ ಅವೆಲ್ಲ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಸಾ. ಏನು ಸಾ, ಎಲ್ಲೆಲ್ಗೆ ಹೋಗ್ತೀರಾ ಸಾ ಹುಡುಗರನ್ನು ಕರ್ಕೊಂಡು? ಮನೆಗಳವರು ಬರ್ಬೋದೇ ಟೂರ್ಗೆ? ಅದೇ ಕಣ್ ಪುಟ್ಟರಂಗಜ್ಜಿ, ಮಾತಾಡಿದ್ದೀವಿ. ಈಗ ಹೆಡ್ ಮಾಸ್ಟ್ರು ನಾವೆಲ್ಲ ಟೀಚರ್ಸ್ ಎಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡಿ ಮಾತಾಡಿದ್ದೀವಿ. ನಾವು ಈಗ ಶೃಂಗೇರಿ, ಹೊರನಾಡು, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಉಡುಪಿ ಈ ಪ್ಲೇಸ್ಗಳನ್ನ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಪರ್ ಸ್ಟೂಡೆಂಟು 2,000 ರೂಪಾಯಿ ಹಾಕಿದ್ದೀವಿ. ಎಕ್ಸ್ಟ್ರಾ ಅವ್ರ ಖರ್ಚುಗಳಿಗೆಲ್ಲ ಅವರೇ ತಗೊಂಬಂದ್ರೆ ಆಯಿತು. ಒಂದು 2 ಜೊತೆ ಬಟ್ಟೆ, 2-3 ಜೊತೆ ಬಟ್ಟೆ, ಪೇಸ್ಟು, ಸೋಪು, ಅವ್ರಿಗೆಲ್ಲ ಮುಖ ಒರೆಸ್ಕೊಳ್ಳೋಕೆ ಟವಲ್ಲು, ಒಳ್ಳೆ ಸ್ವೆಟ್ರು, ಮತ್ತು ಒಂದು ಬೆಡ್ಶೀಟು, ಇವೆಲ್ಲ ತಗೊಂಡು ಬಂದರೂ ಸಾಕಾಗುತ್ತೆ. ಯಾವತ್ತು ಡೇಟು ಅಂತ ನಾವು ಹೇಳ್ತೀವಿ. ಯಾಕಂದರೆ ಬಸ್ ಬುಕ್ ಮಾಡಬೇಕಿನ್ನೂ ಡ್ರೈವರ್ಗಳು ಬಸ್ನೆಲ್ಲ ನೋಡ್ಕೋಬೇಕು. ಅವೆಲ್ಲ HM ಸರೇ ನೋಡ್ಕೊತಾರೆ, ಹೆಡ್ ಮಾಸ್ಟರ್ ಸರೇ ನೋಡ್ಕೊತಾರೆ. ಅದೆಲ್ಲ ಆದಮೇಲೆ ನಾವು ಹೇಳ್ತೀವಿ. ದುಡ್ಡಂತೂ ಒಂದು 2,000 ರೂಪಾಯಿ ಹೊಂದಿಸ್ಕೊಳ್ರಿ ಪುಟ್ಟರಂಗಜ್ಜಿ, ಸಾಕಾಗುತ್ತೆ. ಹ್ಞೂ ಸಾ, ಕರ್ಕೊಂಡೋಗ್ರಿ, ಒಳ್ಳೇದು. ಯಾಕಂದರೆ ಸಣ್ಣ ವಯಸ್ಸಿನಾಗೆ ಎಲ್ಲ ಪ್ರಪಂಚ ತಿರುಗಿ ನೋಡಬೇಕು ಅಂತನ ಹುಡುಗರ್ಗೆ ಆಸೆ ಇರ್ತೈತಿ. ಏನಂದರೆ ಬೈವಾಗ ಕರ್ಕೊಂಡು ಹೋಗಿ ಬರ್ಬೇಕು ನೀವು. ನೀರು ನೀಡಿ ಈಗ ಸೊಳಗಾಲ ಬೇರೆ ನೋಡ್ರಿ, ನೆಗಡೆ ಕೆಮ್ಮು ಹಾಕೈತೆ. ನಾವ್ಯಾರು ಬರಲ್ಲ ಮನೆಗಳವರು. ಈಗ ಸ್ಕೂಲಾಗೆ ಮೇಷ್ಟ್ರೆ ತಂದೆ ತಾಯಿ ಅಲ್ವೇ, ಅದಕ್ಕೆ ಹೇಳೋಗೋಣ ಅಂತಾನೆ ಬಂದ್ವಿ. ನಾನು ಪ್ರದೀಪರ ಅಮ್ಮಯ್ಯ, ಸವಿತಮ್ಮ ಇಬ್ಬರು ಬಂದ್ವಿ. ಮೇಷ್ಟ್ರು ಮಾತಾಡಿಸ್ಕೊಂಡು ಹಂಗೇನ ಏನು ಎತ್ತ ಅಂತ ಕೇಳ್ಕೊಂಡು ಒಂದಿಟ್ಟು ಬೈವಾಗ ಹೋಗಿ ಬರ್ರಿ ಅಂತ ಹೇಳೋಣ ಅಂತಾನೆ ಬಂದ್ವಿ ಸಾ. ಈಗ ನಮ್ಮ ಹುಡುಗಿಗೆ ಎಲ್ಲ ಒಂದಿಷ್ಟು ಕಳಿಸ್ಕೊಂಡು ಕೊಡ್ತೀವಿ. ಬೈವಾಗ ಕರ್ಕೊಂಡು ಹೋಗಿ ಬರ್ರಿ ಸಾ, ನಿಮ್ಮ ಕೈ ಮುಗಿತೀವಿ. ಈ ವಜ್ಜೆ ನಿಂಗೆ ಮಾತಾಡ್ತಾಳೆ, ನಮ್ಗೆ ಹಂಗಾರೇನು ಭಯ ಭಕ್ತಿಲ್ವೇ ಅಂತ ತಿಳ್ಕೊಂಬಕ್ಕೆ ಹೋಗ್ಬೇಡ್ರಿ, ಬೈಕಂಬಕ್ಕೆ ಹೋಗ್ಬೇಡ್ರಿ. ನಮ್ಮ ಭಯ ನಮ್ಗಿರ್ತೈತಲ್ವ ಸಾ. ಅದಕ್ಕೆ ನಮ್ಮ ಹುಡುಗನ್ನೇ ಅಂತಲ್ಲ, ಎಲ್ಲ ಹುಡುಗರ್ನ ಒಂದು ರೌಟ್ ಬೈವಾಗ ಜೋಪಾನವ ಕರ್ಕೊಂಡು ಹೋಗಿ ಬರ್ರಿ, ಸರಿನಾ? ಇದೇನು ಪುಟ್ಟರಂಗಜ್ಜಿ ಈ ಥರ ಮಾತಾಡ್ತಿದ್ದೀರಾ? ನಿಮ್ಗೆ ಎಷ್ಟು ಭಯ ಇದೆಯೋ ನಮ್ಗೆ ಅದರ 10ರಷ್ಟು ಭಯ ಇರುತ್ತೆ. ಯಾಕಂದರೆ ಕಂಡೋರ್ ಮಕ್ಕಳು ನಾವು ಕರ್ಕೊಂಡು ಟೂರ್ಗೆ ಹೋಗ್ತೀವಿ. ನಮ್ಮ ಸ್ವಂತ ಮಕ್ಕಳಾದ್ರೇನೋ ಅನ್ಬೋದು, ಇವರೆಲ್ಲ ಬೇರೆ ಮಕ್ಕಳು. ಪಾಪ ಅವರು ಕೂಲಿ ನಾಲಿ ಮಾಡಿ ನಮಗೆ ಟೂರಿಗೆ ಕಳಿಸಿರ್ತಾರೆ. ಮಕ್ಕಳನ್ನ ಓದಕ್ಕೆ, ವಿದ್ಯಾಭ್ಯಾಸ ಕಲೀಲಿಕ್ಕೆ ಟೂರಿಗೆ ಕಳಿಸಿರ್ತಾರೆ. ಅವ್ರನ್ನ ನಾವು ಮೈಯೆಲ್ಲ ಕಣ್ಣಾಗಿ ಎಷ್ಟು ಜೋಪಾನವಾಗಿ ಕಾಪಾಡ್ಕೊಂಡು ಬರಬೇಕು ಅಂಬೋದು ನಮಗೂ ಗೊತ್ತಿರುತ್ತೆ. ಅಲ್ಲ, ನೀವು ಹೇಳಿದ್ರಲ್ಲೇನು ತಪ್ಪಿಲ್ಲ. ಆಯಿತು ಪುಟ್ಟರಂಗಜ್ಜಿ, ನೀವು ದೊಡ್ಡವರಿದ್ದೀರಾ, ಹಿರಿಕರು, ನೀವು ಹೇಳ್ತೀರಾ, ನಿಮ್ಮ ಅನುಭವದ ಮಾತುಗಳನ್ನ ನಾವು ತಗೊಂಡು ಬೈವಾಗೆ ಹೋಗಿ ಬರ್ತೀವಿ. ಆಯಿತು, ನಿನ್ನ ಮೊಮ್ಮಗ ಟೂರಿಗೆ ಬರ್ತಾನಲ್ಲ, ಏನು ತಿಂಡಿ ಮಾಡಿ ಕಳಿಸ್ತೀರಾ? ಸಾ, ನಿಮ್ಗೇನು ಬೇಕು ಹೇಳ್ರಿ ಸಾ, ಮಾಡಿ ಕಳಿಸ್ತೀನಿ ನಾನೇನ. ರವೆ ಉಂಡೆ ಮಾಡ್ಕೊಂಡು ಕಳಿಸ್ತೀನಿ. ತಿರ್ಗಾ ಈ ಪುರಿ ಬತ್ತವಲ್ಲ, ಪುರಿಗೆ ಒಗ್ಗರಣೆ ಹಾಕ್ಯಂಡು ಕಳಿಸ್ತೀನಿ. ಶಿಂಕುಳ್ಳಿ ಕಳಿಸ್ತೀನಿ. ತಿರ್ಗಾ ಕಡಲೆಕಾಯಿ ಹುರ್ಕೊಂಡು ಕೊಟ್ಟು ಕಳಿಸ್ತೀನಿ. ಏನಂದ್ರೆ ಕಡಲೆಕಾಯಿ ತಿಂದರೆ ದೂರದ ಪ್ರಯಾಣದಾಗೆ
ಹೊಟ್ಟೆ ಸರಿಯಾಗಿರಲ್ಲ ಗುಡ ಬಡ ಅಂತೈತೆ. ನೋಡ್ಕೊಂಡು ಬಾಯಿ ಪಿಟ್ಗುಟ್ಟದ್ಕೆ ಒಂದೆರಡು ತಿಂದ್ಕೊಂಡು ಹೋಗ್ಬೇಕು ಅಷ್ಟೇನ. ಹೆಂಗ ನಿಮ್ಗೆ ಏನು ಹೇಳ್ತೀರ ಅವ್ನು ಮಾಡಿ ಕಳಿಸ್ತೀನಿ ಸಾ. ಹ್ಞೂ ಬೇಕಾದ್ರೆ ನೀವು ಅದ್ರಾಗೆ ತಿಂಬಿಂತ್ರಿ, ನಮ್ಮ ಹುಡುಗಿಗೆ ಎಲ್ಲ ಮಾಡಿ ಕಳಿಸ್ಕೊಂಡು ಕೊಡ್ತೀನಿ ಹೇಳ್ರಿ. ಪುಟ್ರಂಗಜ್ಜಿ ನಿಮ್ಮದು ದೊಡ್ಡ ಮನಸ್ಸು. ನಾನು ಸುಮ್ಮನೆ ತಮಾಷೆ ಕೇಳಿದೆ ಅಷ್ಟೇ. ನನಗೆ ನಾವೆಲ್ಲ ಬೇಡ, ನಿನ್ನ ಮೊಮ್ಮಗಿಗೆ ಮಾಡಿ ಕಳಿಸ್ರಿ. ಸಾ ನಾನು ಪ್ರದೀಪ ಇಬ್ರು ಮನೆಗೆ ಒಪ್ಸಿದೀವಿ ಸಾ. ಅಪ್ಪಯ್ಯ ಅಮ್ಮ ಎಲ್ಲ ಒಪ್ಕೊಂಡವ್ರೆ. ನಮ್ಮ ಅಮ್ಮಯ್ಯ ಬೇಡ ಬೇಡ ಅಂತು, ಅಲ್ಗೂ ನಾನು ಏನನ್ನ ಹೇಳಿ ಒಪ್ಸಿದೀನಿ ಸಾ. ಗುಡ್ ವೆರಿ ಗುಡ್ ಕಣ, ವೆರಿ ಗುಡ್. ಟೂರ್ ಹೋಗ್ಬೇಕಣಪ್ಪ, ಟೂರ್ ಹೋಗ್ಬೇಕು, ಕಲಿಬೇಕಣ ನೀವು, ದೇಶ ಸುತ್ತಬೇಕು, ಕೋಶ ಓದ್ಬೇಕಣಪ್ಪ ನೀವು. ಸಾ ಇನ್ನೊಂದು ಹೇಳೋದು ಮರ್ತೆ, ನಮ್ಮ ಹುಡುಗ ಒಂದ್ರ ಒಟ್ಟು ನಾಸ್ತಿ ಇಟ್ಕೆ ನನ್ನ ಮಗಂದು. ನಾಸ್ತಿ ಇಟ್ಕೆ ಅಂದರೆ ತಂಟೆ ಕಾಯಿ ಆಡ್ದಂಗೆ ಆಡ್ತೈತಿ. ಅದಕ್ಕೆ ಈ ಬಸ್ನಾಗೆ ಕಿಟಕಿ ಪಕ್ಕದಾಗ ಕುಂಡ್ರಿಸ್ತಿರಲ್ಲ, ತಲೆ ಪಲೆ ವಾರಿ ಕಾಯ್ಕೊಂಡು ಅದನ್ನ ನೋಡ್ತೀನಿ ಇದನ್ನ ನೋಡ್ತೀನಿ ಅಂತ ಕೂಕೊಂಡತ್ತು. ಏನೋ ಒಂಚೂರು ಹೆಚ್ಚು ಕಮ್ಮಿ ಆಗಿ ಯಾವನ ಬೇರೆ ಗಾಡಿಗಳು ಬಂದು ತಲೆಗಿಲೆ ತಗುಲಿಸ್ಕೊಂಡು ಹೋದವು. ಬೈವಾ ಕರ್ಕೊಂಬರ್ಬೇಕು ಸಾ. ನಿಮ್ಮ ಮುಂದೆ ನಂಬಿದೀವಿ ನಾವು. ಹ್ಞೂ ಸಾ. ಇಲ್ಲ ಕಣ್ಪುಟ್ರಂಗಜ್ಜಿ, ನೀವು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ್ರಿ. ನಿಮ್ಮ ಹತ್ರ ಇದ್ದಾಗ ಆ ಥರ ಮಕ್ಕಳು ಮಾಡ್ತವೆ. ಟೀಚರ್ಸು ಮೇಸ್ಟ್ರುಗಳ ಹತ್ರ ಇದ್ದಾಗ ಹುಡುಗರೆಲ್ಲ ಭಯವಾಗೇ ಇರ್ತವೆ. ನಾವು ಒಂದ್ಸಲಿ ಜೋರಾಗಿ ಅಂದ್ಬಿಟ್ರೆ ಸಾಕು, ಎಲ್ಲನ ಬಾಲ ಮುದ್ರಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಡ್ತವೆ. ಅರ್ಥ ಆತಾ? ಪಾಪ ಮಕ್ಕಳು ಬುದ್ಧಿನೇ ಅಷ್ಟಲ್ವ ಪುಟ್ರಂಗಜ್ಜಿ, ನಮ್ಮ ಬೈದಲ್ಲಿ ನಾವಿರ್ಬೇಕಷ್ಟೇ. ಆಯಿತು, ನೀವು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡಿ, ನಾನು ಕರ್ಕೊಂಡೋಗಿ ಬರ್ತೀನಿ. ಪ್ರದೀಪ, ನಿಮ್ಮಮ್ಮನೂ ಕರ್ಕೊಂಬಂದಿದ್ಯಲ್ಲಪ್ಪ, ಏನಮ್ಮ ನಿಮ್ಮ ಹೆಸರು? ಸಾ ನನ್ನ ಹೆಸರು ಸವಿತಮ್ಮ ಅಂತ. ಅದೇ ಪ್ರದೀಪ್ ಕರ್ಕೊಂಬಂದ ಇವತ್ತು ಮೇಷ್ಟ್ರ ತಗ ಮಾತಾಡಿದ್ ಬಾರಮ್ಮ ಅಂತಾನ. ಇನ್ನೇನೆಲ್ಲ ಪುಟ್ರಂಗಜ್ಜಿ ತಗ ಮಾತಾಡಿದಿರಲ್ವೇ, ಪುಟ್ರಂಗಜ್ಜಿ ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಸರಿ ಸಾ, ಆತು. ಅದೇ ಬೈವಾಗ ಕರ್ಕೊಂಡು ಹೋಗಿ ಬರ್ರಿ ಸಾ. ಆತು ಸಾ, ಹಂಗಾರೆ ನಾವಿನ್ ಬರ್ತೀವಿ ಸಾ. ಯಾವತ್ತು ಡೇಟು ಹೇಳ್ಬಿಡ್ರಿ, ಇವತ್ತಿನ ದಿನ ಅಂತಾನ, ಅವತ್ತು ನಾವು ರೆಡಿ ಮಾಡಿ ಕೊಡ್ತೀವಿ ನಮ್ಮ ಹುಡುಗನ. ಸರಿ ಪುಟ್ರಂಗಜ್ಜಿ, ಆತು, ಒಳ್ಳೇದಾಗಲಿ. ಮಂಜು, ಪ್ರದೀಪ ಬನ್ರಪ್ಪ, ಕ್ಲಾಸಿಗೆ ಬನ್ರ ನೀವು. ಹ್ಞೂ ಬರ್ತೀವಿ ಸಾ. ಪಾಪ ಈ ಅಪ್ಪ ಭಾಳ ದೇವ್ರಂತ ಮನ್ಸ ಕಣಮ್ಮ. ಮೊನ್ನೆ ಬಂದವನಂತೆ, ಅಲ್ಲೇ ಒಂದು 4-5 ತಿಂಗಳು ಆಯ್ತಂತೆ ಈ ಅಪ್ಪ ಇಲ್ಲಿಗೆ ಬಂದು ನಮ್ಮೂರು ಸ್ಕೂಲಿಗೆ ಬಂದು ಭಾಳ ಚಂದಾಗಿ ಪಾಠ ಮಾಡ್ತಾನಂತೆ ಈ ಅಪ್ಪ. ಹುಡುಗರ ಬಗ್ಗೆನೂ ಅಷ್ಟೇನ ನೋಡು. ಈ ವರ್ಷದಾಗೆ ಎಂದು ಟೂರ್ ಹಾಕಿರ್ಲಿಲ್ಲ, ಇವಾಗ ಈ ಅಪ್ಪ ಬತ್ತಲೆ ನಮ್ಮ ಮೇಷ್ಟ್ರತಾಗೆಲ್ಲ ಮಾತಾಡಿ ಟೂರ್ ಹಾಕ್ಸವ್ರಿ. ಭಾಳ ಒಳ್ಳೆ ಮನ್ಸು. ಇಂಥ ಮೇಷ್ಟ್ರುಗಳು ಸ್ಕೂಲ್ಗಳಾಗಿದ್ರೆ ಹುಡುಗರು ಚಂದ ಕಲಿತಾವೆ, ಊರನ್ನು ಉದ್ಧಾರ ಆಕೈತಿ. ಈ ಅಪ್ಪನ ದೇವ್ರ ಭಗವಂತ ಚಂದ ಕಾಪಾಡ್ಕೊಂಡು ಹೋಗ್ಲಿ. ನಡಿ ಅಮ್ಮ, ನೀವು ಹೋಗೋಣ. ಹುಡುಗ್ರ ನೀವು ನೋಡ್ರಿ, ಸ್ಕೂಲ್ ಆಗ್ತಾಡ್ರಿ. ಬಾರ್ ಪುಟ್ರಂಗಜ್ಜಿ, ನನಗೂ ಬದುಕೈತಿ. ಪ್ರದೀಪ, ಅಂತೂ ಇಂತೂ ನಮ್ಮ ಪ್ಲಾನ್ ಸಕ್ಸಸ್ ಆತು ಕಣ್ಣ. ನಾವಂತೂ